ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಮತ್ತೆ ನಮ್ಮ YT ಸ್ಟುಡಿಯೋದಲ್ಲಿ ಕಾಣ್ತಿರುವಂಥ ನ್ಯೂ ಅಪ್ಡೇಟು ಅಂದರೆ ಎಸ್ ಆರ್ ನೋ ಅನ್ನೋ ಒಂದು ಅಪ್ಡೇಟ್ ಬಗ್ಗೆನೇ ಇನ್ನೂ ಭಾಳಷ್ಟು ಜನರಿಗೆ ಭಾಳಷ್ಟು ಡೌಟ್ಸ್ಗಳಿವೆ. ಅದನ್ನೆಲ್ಲ ಪೂರ್ತಿಯಾಗಿ ನಾನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಮಾಹಿತಿ ಐತಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಹಾಗೆ ಇದರ ಬಗ್ಗೆ ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊರಿ. ನಾವೀಗ ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ಏನು ಹೇಳೋಕೆ ಹೋಗ್ತಿದ್ದೀನಿ ಅಂದರೆ, ಈಗ ನಾವು ಕುಕ್ಕಿಂಗ್ ವಿಡಿಯೋ ಮಾಡ್ತೀವಿ. ಅದರಲ್ಲಿ ನಾವು ಅಡುಗೆ ಚಾನಲನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿವಿ ಅಂದರೆ ಆ ಅಡುಗೆನ ನಾವು ಮಾಡಿದಾಗ ಹಿಂದೆ ನಾವು ಮ್ಯೂಸಿಕ್ ಹಾಕ್ತೀವಿ. ಆ ಮ್ಯೂಸಿಕ್ಕಿಗೆ ನಾವು ಯಾವುದೇ ರೀತಿ ಎಸ್ ಆರ್ ನೋ ಅನ್ನೋ ಇದನ್ನು ಕೊಡಬೇಕಾ ಅನ್ನೋ ಗೊಂದಲದಲ್ಲಿದ್ದೀವಲ್ಲ, ಅದಕ್ಕೆ ನಾವು ನೋ ಅಂತಲೇ ಕೊಡಬೇಕು. ಯಾಕಂದ್ರೆ ಅದು ನಮ್ಮ ಓನ್ ಕಂಟೆಂಟ್ ಆಗಿರುತ್ತೆ. ಆಮೇಲೆ ಈಗ ನಾವು ಅದೇ ವಿಡಿಯೋನ ಕುಕ್ಕಿಂಗ್ ವಿಡಿಯೋನ ನಾವು ಶಾರ್ಟ್ಸ್ ಆಗಿ ನಾವು ಹಾಕ್ತಿರ್ತೀವಿ. ಅದಕ್ಕೋಸ್ಕರ ನಾವು ಹಿಂದೆ ಮ್ಯೂಸಿಕನ್ನು ಹಾಕ್ತೀವಿ. ಅದಕ್ಕೂ ನಾವು ನೋ ಅಂತಲೇ ಕೊಡಬೇಕಾಗತ್ತೆ. ಯಾಕಂದ್ರೆ ಅದು ನಮ್ಮ ಓನ್ ಕಂಟೆಂಟ್ ಆಗಿರುತ್ತೆ. ಇಲ್ಲಿ ಒಂದು ಮುಖ್ಯವಾಗಿರೋದು ಏನಂತ ತಿಳ್ಕೊಬೇಕಂತಂದ್ರೆ, ನಾವು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳೋದು ಏನು ಬರುತ್ತೆ, ಅದರಿಂದ ನಾವು ಕಂಪ್ಯೂಟರ್ನಿಂದ ಯಾವುದಾದ್ರೂ ಆರ್ಟಿಫಿಷಿಯಲ್ ರಿಯಾಲಿಟಿ ಇಲ್ಲದೆ ಇರೋದನ್ನು ನಾವು ರಿಯಲ್ ಆಗಿ ತೋರಿಸೋದು, ನಿಜವಾಗಿ ಇರೋದನ್ನು ನಿಜವಾಗಿ ಇಲ್ಲದೆ ಇರೋದನ್ನು ನಿಜವಾಗಿ ತೋರಿಸ್ತೀವಲ್ಲ, ಅದಕ್ಕೆ ನಾವು AI ಅಂತ ಹೇಳೋದು ಇಲ್ಲಿ ಕರಿತೀವಿ. ಆ ರೀತಿ ಏನಾದರೂ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಮಾಡಿದ್ದು ನಾವಿಲ್ಲಿ ಹಾಕಿದ್ದಾದ್ರೆ ಅದಕ್ಕೆ ನಾವು ಎಸ್ ಅಂತ ನಾವು ಕೊಡಬೇಕಾಗತ್ತೆ. ಇಲ್ಲಿ ನಾವು ಕುಕ್ಕಿಂಗ್ ಚಾನಲನ್ನು ನಾವು ಅಡುಗೆ ಮಾಡ್ತಿರ್ತೀವಿ. ಅಡುಗೆ ಮಾಡಿದ್ದು ಹಿಂದೆ ಬ್ಯಾಕ್ ಮ್ಯೂಸಿಕ್ ಕೊಡ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದಕ್ಕೆ ನಾವು ನೋ ಅಂತಲೇ ಕೊಡಬೇಕಾಗತ್ತೆ. ಹಾಗೆ ಶಾರ್ಟ್ಸಿಗೆ ನಾವು ಮ್ಯೂಸಿಕ್ ಹಾಕ್ತೀವಿ, ಅದಕ್ಕೂ ನಾವು ನೋ ಅಂತಲೇ ಕೊಡಬೇಕಾಗತ್ತೆ. ಈಗ ಒಂದು ಹಳೆ ವಿಡಿಯೋಗಳಿಗೆಲ್ಲ ನಾವು ಕೊಟ್ಕೊತ ಹೋಗ್ಬೇಕಾ? ಇಲ್ಲ, ನಾವು ಯಾವಾಗ ನಮ್ಮ ಕಣ್ಣಿಗೆ ಇದು ಎಸ್ ಆರ್ ನೋ ಅನ್ನೋ ಅಪ್ಡೇಟ್ ನಮ್ಮ ಕಣ್ಣಿಗೆ ಕಾಣಿಸ್ತಿರ್ತೈತೋ ಆವತ್ತಿಂದ ನಾವು ನಮ್ಮ ವಿಡಿಯೋಗಳಿಗೆ ನಾವು ಎಸ್ ಆರ್ ನೋ ಅಂತ ಹೇಳೋದು ನಾವು ಕ್ಲಿಕ್ ಮಾಡ್ತಾ ಹೋದರೆ ಸಾಕು. ನಾವು ಹಿಂದೆ ಭಾಳಷ್ಟು ವಿಡಿಯೋಗಳನ್ನ ಹಾಕಿದ್ದೀವಪ್ಪ, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಾದರೆ ಅದರದ್ದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಿನ್ನೂ ಚಾನಲ್ ಸ್ಟಾರ್ಟ್ ಮಾಡಿದೆಯಪ್ಪ, ಇನ್ನೊಂದು 10, 15, 50 ವಿಡಿಯೋ ಅದಾವ ಅಂದ್ರೆ ಅದಕ್ಕೆ ನೀವು ಹಾಕಬಹುದು. ಹಿಂದೆ ಹೋಗಿ ಹಾಕೋದಿದ್ರೆ ಹಾಕ್ಬೋದು. ಇಲ್ಲಪ್ಪ, ನಾವು ಈಗಿಂದಾನೇ ನಾವು ನಮ್ಮ ಕಣ್ಣಿಗೆ ಯಾವಾಗ ನಮಗಿದು ಎಸ್ ಆರ್ ನೋ ಅನ್ನೋ ಒಂದು ಅಪ್ಡೇಟ್ ಬಂದೈತು ಅವತ್ತಿಂದ ನಾವು ಅಲ್ಟರ್ಡ್ ಅಪ್ಡೇಟ್ ಅಂತ ಯಾವಾಗ ಬಂದೈತೋ ಅವತ್ತಿಂದ ನಾವು ಕೊಡ್ತೀವಿ ಅಂತ ಅಂದರು ಅಲ್ಲಿಂದನೂ ನಾವು ಕೊಡ್ಬೋದು. ಒಟ್ಟು ಅದನ್ನು ತಪ್ಪದೆ ನಾವು ಎಸ್ ಆರ್ ನೋ ಅನ್ನೋದನ್ನು ನಾವು ಕ್ಲಿಕ್ ಮಾಡಲೇಬೇಕಾಗತ್ತೆ. ಹಳೆ ವಿಡಿಯೋದಾಯಿತು, ಹಾಗೆ ಶಾರ್ಟ್ಸ್ ಮತ್ತು ನಾವು ವಿಡಿಯೋನ ಹಾಕೋದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆನ ನಾನಿಲ್ಲಿ ಹೇಳಾಯಿತು. ಹಾಗೆ ಗ್ರೀನ್ ಸ್ಕ್ರೀನ್ ಬಗ್ಗೆ, ಈಗ ಗ್ರೀನ್ ಸ್ಕ್ರೀನನ್ನು ಒಬ್ಬೊಬ್ಬರು ಗ್ರೀನ್ ಸ್ಕ್ರೀನು ಮಾಡ್ತಿದ್ದಾರೆ. ಅದಕ್ಕೂ ನಾವು ಎಸ್ ಆರ್ ನೋ ಅಂತ ಕೊಡಬೇಕು ಅನ್ನೋ ಡೌಟ್ಸಲ್ಲೂ ಇದ್ದಾರೆ. ಅಲ್ಲೂ ನೀವೇನು ಮಾಡಬೇಕು, AI ಯಾವುದೇ ರೀತಿ ನಿಮಗೆ ಗೊತ್ತಾಗುತ್ತೆ ಅದು ಒರಿಜಿನಲ್ ಯಾವುದು, AI ನಾವು ಕಂಟೆಂಟನ್ನು ತೊಗೊಂಬಂದು ಹಾಕಿರೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಎಸ್ ಆರ್ ನೋ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ಒರಿಜಿನಲ್ ಇದ್ದಿದ್ದೆ ಆದರೆ ನೀವು ಗ್ರೀನ್ ಸ್ಕ್ರೀನ್ ಮಾಡ್ತಿದ್ರೆ ಅದಕ್ಕೆ ನೀವು ನೋ ಅಂತ ಕೊಡಬೇಕು. ಅದೇ AI ತಂದಂಥ ಕಂಟೆಂಟ್ ಆಗಿದ್ರೆ ಅಲ್ಲಿ ಎಸ್ ಅಂತ ಕೊಡಬೇಕು. ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಯೂಸ್ಫುಲ್ ಆಗಿರೋ ವಿಡಿಯೋನ ನಾನು ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದರಿಂದ ನಿಮ್ಗೆ ಸ್ವಲ್ಪನಾದರೂ ಯೂಸ್ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.